ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳಾಗಿರತಕ್ಕಂಥ ಎಲ್ಲ ದಾಸ ಸಾಹಿತ್ಯ ಅಭಿಮಾನಿಗಳಿಗೆ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ನಿನ್ನೆ 3 ಮಂಡಲದ ಬಗ್ಗೆ, ಅಲ್ಲಿರುವ ಪಾಠಭೇದಗಳ ಬಗ್ಗೆ ಮತ್ತು ಅಲ್ಲಿರುವ ಪ್ರಧಾನವಾಗಿರತಕ್ಕಂಥ ಶಬ್ದ ಪ್ರಯೋಗಗಳ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿದ್ವಿ. ಅವು ಜ್ಞಾಪಕ ಇಟ್ಕೋಬೇಕು ಅಂತ ನಾನು ಹೇಳಿದೆ. ಮೊದಲನೇದು, ಪ್ರಧಾನವಾಗಿ ವಿಜಯಪ್ರಭುಗಳು ಸುಳಾದಿಯ ಕೊನೆಯಲ್ಲಿ ಜತ್ತಿಯಲ್ಲಿ ಒಂದು ಸುಂದರವಾದ ಮಾತು ಹೇಳ್ತಾರೆ. ಜತ್ತಿ ಅಂದರೆ ಏನು ಅಂತ ಕೂಡ ಹೇಳಿದ್ದೆ. ಜತ್ತಿ ಅನ್ನುವುದು ಇಡೀ ಮೇಲಿನ ಸುಳಾದಿಯ ಒಂದು ರೀತಿಯಿಂದ ಜಿಷ್ಟದು, ಅದರ ಸರ್ವಸ್ವ, ಅದರ ರಹಸ್ಯ ಹೇಳತಕ್ಕಂಥದ್ದು. ಇದು ಯಾತಕ್ಕಾಗಿ ಹೇಳಿದ್ದೀವಿ ಮೇಲಿನ ಸುಳಾದಿ ಎಂಬುದನ್ನು ಕೂಡ ಅಲ್ಲಿ ತಿಳಿಸ್ತಾರೆ. ಅನೇಕ ರೀತಿಯಿಂದ ಅದು ಒಂದು ರೀತಿಯಿಂದ ಮೇಲಿನ ಸುಳಾದಿಯನ್ನೆಲ್ಲ ಕೂಡ ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಬಂದಿರತಕ್ಕಂಥದ್ದು ಜತ್ತಿ. ಹೇಗೆ ಕೀರ್ತನೆಗಳಿಗೆ ಚರಣಗಳಲ್ಲಿ ಹೇಳಲ್ಪಟ್ಟ ವಿಷಯಗಳಿಗೆ ಪಲ್ಲವಿ ಅನುಪಲ್ಲವಿ ವ್ಯಾಖ್ಯೆ, ಒಂದು ರೀತಿಯಿಂದ ಪಲ್ಲವಿ ಬಂದು ಸೂತ್ರ ಇದ್ದಂತೆ, ಅನುಪಲ್ಲವಿ ಅಂತಕ್ಕಂಥದ್ದು ಭಾಷ್ಯ ಇದ್ದಂತೆ, ಅದಕ್ಕೆ ಟೀಕಾ ಟಿಪ್ಪಣಿಗಳು ಇದ್ದಂತೆ ಈ ಚರಣಗಳಲ್ಲಿ ಏನೇನೇನೇನು ವಿಚಾರ ಮಾಡಿರ್ತಾರೆ, ವಿಷಯ ವಿವರಿಸ್ತಾರೆ, ಅದೆಲ್ಲವನ್ನು ಪ್ರಾರಂಭದಲ್ಲಿ ಪಲ್ಲವಿಯಲ್ಲಿ ಸಂಕ್ಷೇಪವಾಗಿ ಹೇಳಿ ಅದನ್ನು ಅನುವಾದ ಮಾಡ್ತಾರೆ ಅನುಪಲ್ಲವಿಯಲ್ಲಿ. ಅದರಂತೆ ಸುಳಾದಿಯಲ್ಲಿ ಮೊದಲಿಗಿರೋದಿಲ್ಲ. ಸುಳಾದಿಯೆಲ್ಲ ಹೇಳಿಕೊಂಡು ಹೋದ ಮೇಲೆ ಕೊನೆಯಲ್ಲಿ ಜತ್ತಿ ಹೇಳ್ತಾರೆ. ಆ ಜತ್ತಿ ಒಂದು ರೀತಿಯಿಂದ ಇಡೀ ಸುಳಾದಿಗೆ ವ್ಯಾಖ್ಯಾನ ಇದ್ದಂತೆ, ಇಡೀ ಸುಳಾದಿಯ ರಹಸ್ಯವನ್ನು ಹೇಳತಕ್ಕಂಥದ್ದು. ಇದು ಪ್ರಧಾನವಾಗಿ ಏನನ್ನು ತಿಳಿಸ್ತಕ್ಕ ಬಂದದೆ ಎಂಬುದನ್ನು ತಿಳಿಸ್ತಕ್ಕಂಥದ್ದು. ವಿಜಯಪ್ರಭುಗಳು ಹೇಳ್ತಾರೆ, ಸಿದ್ಧ ಸಾಧನವಿದು ಬಿಂಬ ಕಾಂಬುವುದಕ್ಕೆ. ಇದು ಅತ್ಯಂತ ಇಂಪಾರ್ಟೆಂಟ್. ಇದು ಪ್ರಧಾನವಾಗಿಟ್ಕೊಂಡು ನಾವು ಮುಂದೆ ಸಾಗಬೇಕು. ಹೌದು, ನಮ್ಮ ಉಪಾಸನೆ, ನಮ್ಮ ಜ್ಞಾನ ಎಲ್ಲವೂ ಕೂಡ, ಜ್ಞಾನ, ಭಕ್ತಿ, ವೈರಾಗ್ಯ, ನಮ್ಮ ಉಪಾಸನೆ ಎಲ್ಲವೂ ಕೂಡ ಎಲ್ಲಿ ಪರ್ಯವಸಾನ ಆಗಬೇಕು ಅಂದರೆ ಬಿಂಬವನ್ನು ನೋಡೋದಕ್ಕಾಗಿ, ಬಿಂಬ ದರ್ಶನ ಆಗಬೇಕು ಎಂಬುದಕ್ಕೋಸ್ಕರನೇ ಭಕ್ತಿ ಮಾಡೋದು. ಬಿಂಬ ದರ್ಶನಕ್ಕಾಗಿ ಆ ಭಗವಂತನ ದಿವ್ಯ ಜ್ಞಾನವನ್ನು ಸಂಪಾದನೆ ಮಾಡೋದು. ಆ ಬಿಂಬ ಜ್ಞಾನದ ಸಂಪಾದನೆಗಾಗಿಯೇ ಮನಸ್ಸು ಇನ್ನೊಂದು ಕಡೆ ಹರಿಬಾರದು ಅಂತ ಹೇಳಿ ವೈರಾಗ್ಯವನ್ನು ತಾಳೋದು. ವೈರಾಗ್ಯವಾಗಲಿ, ಜ್ಞಾನವಾಗಲಿ, ಭಕ್ತಿಯಾಗಲಿ 3 ಕೂಡ ಬಿಂಬನನ್ನು ಕಾಂಬುದಕ್ಕೆ ಹೊರತಾಗಿ ಬರೀ ಪಾಂಡಿತ್ಯ ಬೆಳೆಸಿಕೊಳ್ಳಕ್ಕಾಗಿ ಅಥವಾ ಏನೋ ಒಂದು ಐಹಿಕ ಫಲಗಳನ್ನು ಸಂಪಾದನೆ ಮಾಡಲಿಕ್ಕಾಗಿ ಭಕ್ತಿ ಅಲ್ಲ. ಐಹಿಕ ಫಲಗಳನ್ನು ಅಂದರೆ ನನಗೆ ಮಗ ಆಗಬೇಕು, ನನಗೆ ಭೂಮಿ ಬರಬೇಕು, ನನಗೆ ಉದ್ಯೋಗ ಸಿಗಬೇಕು, ನನಗೆ ಇನ್ನೊಂದು ಆಗಬೇಕು ಅಂದರೆ ಯಾವುದೋ ಒಂದು ಸ್ವಾರ್ಥ ಇಟ್ಟುಕೊಂಡು ಮಾಡುವ ಭಕ್ತಿ ಅಲ್ಲ. ಬಹಳ ಸಂಕ್ಷೇಪವಾದ, ಅದು ಒಂದು ರೀತಿಯಿಂದ ಅಷ್ಟು ಫಲಕಾರಿ ಅಲ್ಲ. ಅದು ಭಗವಂತನನ್ನು ತೋರಿಸಿಕೊಡೋದಿಲ್ಲ. ಇದು ನಿಮಗೆ ಲೌಕಿಕವಾಗಿರತಕ್ಕಂಥ ಸುಖ ಸಂಪತ್ತುಗಳನ್ನು ಕೊಡಬಹುದು. ಜ್ಞಾನ ಅಹಂಕಾರವನ್ನು ತಂದು ಕೊಡಬಹುದು, ಪಾಂಡಿತ್ಯವನ್ನು ತಂದು ಕೊಡಬಹುದು. ಆದರೆ ನಮ್ಮ ಜ್ಞಾನ ಆಗಲಿ, ಆ ಜ್ಞಾನದಿಂದ ಉತ್ಪನ್ನವಾಗಿರತಕ್ಕಂಥ ಭಕ್ತಿಯಾಗಲಿ, ಆ ಭಕ್ತಿಯಿಂದ ಫಲ ಹೊಂದಬೇಕು ಎಂಬುದಕ್ಕಾಗಿ ಏನು ವೈರಾಗ್ಯವನ್ನು ಸಂಪಾದನೆ ಮಾಡ್ಕೊತೀವಿ, ಇವೆಲ್ಲವೂ ಕೂಡ ಬಿಂಬನಲ್ಲಿ ಪರ್ಯವಸಾನವಾಗಬೇಕು. ನಮ್ಮ ಎಲ್ಲ ಸಾಧನೆಗಳು ಎಲ್ಲಿ ಮುಟ್ಟಬೇಕು ಅಂದರೆ ಬಿಂಬನ ದರ್ಶನಕ್ಕಾಗಿ ಮುಟ್ಟಬೇಕು. ವಿಜಯರಾಯರು ಹೇಳ್ತಾರೆ, ಈ ಸಮಗ್ರ ಕಂಕಣಾಕಾರ ಸುಳಾದಿ ಏನದಲ್ಲ, ಚಕ್ರಾಬ್ಜ ಮಂಡಲದ ಸುಳಾದಿ, ಇದು ನಿನಗೆ ಬಿಂಬ ದರ್ಶನ ಮಾಡಿಸಿಕೊಡ್ತಾರೆ. ಅರೆ, ಅದೊಂದು ಚಕ್ರಾಬ್ಜ ಮಂಡಲ ಒಂದು ಯಂತ್ರ. ಅದು ಕೇವಲ ಭಗವಂತನ ಮಂತ್ರಗಳನ್ನು, ಭಗವಂತನ ರೂಪಗಳನ್ನು ಹೇಳಿರ್ತಕ್ಕಂಥದ್ದು. ಅಂದರೆ ಬಾಹ್ಯವಾಗಿರತಕ್ಕಂಥ ವಿಷ್ಣುವಿಗೆ ಸಂಬಂಧಪಟ್ಟ ರೂಪ, ನಾರಾಯಣನಿಗೆ ಸಂಬಂಧಪಟ್ಟ ರೂಪ, ವಾಸುದೇವನಾಮಕ ಪರಮಾತ್ಮನಿಗೆ ಸಂಬಂಧಪಟ್ಟ ರೂಪ, ಗಾಯತ್ರಿ ಮಂತ್ರ ಪ್ರತಿಪಾದ್ಯನಾದ ಸವಿತೃನಾಮಕ ಪರಮಾತ್ಮನ, ಸವಿತೃನಾಮಕ ಸೂರ್ಯ ನಾರಾಯಣನನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಯಂತ್ರ, ಕೊನೆಗೆ ಅಜಾದಿ ರೂಪಗಳನ್ನು ಪ್ರತಿಪಾದನೆ ಮಾಡ್ತಕ್ಕಂಥದ್ದು. ಇಷ್ಟಕ್ಕೆ ಆದರೆ ಇವು ಬರೀ ಕೇವಲ ಉಪಾಸನೆ ಮಾಡಿದರೆ ಇವುಗಳನ್ನು ತೊಗೊಂಡೋಗಿ ಬಿಂಬನಲ್ಲಿ ಸಮನ್ವಯ ಮಾಡಿದರೆ ಬಿಂಬಾಭಿನ್ನ ಇವರೆಲ್ಲರೂ ಕೂಡ ವಿಷ್ಣುವಾಗಲಿ, ನಾರಾಯಣನಾಗಲಿ, ವಾಸುದೇವನಾಗಲಿ, ಗಾಯತ್ರಿ ಮಂತ್ರ ಪ್ರತಿಪಾದ್ಯನಾಗಿರತಕ್ಕಂಥ ಸವಿತೃನಾಮಕ ನಾರಾಯಣನಾಗಲಿ, ಕೊನೆಗೆ ಅಜಾದಿ ರೂಪಗಳಾಗಲಿ ಎಲ್ಲವೂ ಎಲ್ಲಿ ಪರ್ಯವಸಾನ ಆಗಬೇಕು ಅಂದರೆ ಬಿಂಬನ ದರ್ಶನದಲ್ಲಿ ಪರ್ಯವಸಾನ ಆಗಬೇಕು. ಬಿಂಬನಲ್ಲಿ ಸಮನ್ವಯ. ಇವರೆಲ್ಲರೂ ಬಿಂಬಾಭಿನ್ನರು. ಬಾಹ್ಯೋಪಾಸನೆ ಎಂಬುದು
ಕೇವಲ ದಿವ್ಯವಾದ ಜ್ಞಾನವನ್ನು ಕೊಡ್ತದೆ, ನಿಮಗೆ ಆನಂದ ಕೊಡ್ತದೆ. ಅದರ ಅಪರೋಕ್ಷ ಆಗಬೇಕಾದ್ರೆ ಎಲ್ಲವೂ ಬಿಂಬನಲ್ಲಿ ಸಮನ್ವಯ ಆಗಬೇಕು. ಬಿಂಬನ ಬಿಟ್ಟು ನಿನ್ನ ಯಾವ ಉಪಾಸನೆ ಮಾಡಿದರೂ ಕೂಡ ಅದು ಭಗವಂತನ ಅನುಗ್ರಹಕ್ಕೆ ಪಾತ್ರವಾಗೋದಿಲ್ಲ. ನಿನಗೆ ಅಪರೋಕ್ಷ ಆಗಲಿಕ್ಕೆ ಕಾರಣ ಆಗೋದು. ಅನುಗ್ರಹ ಆಗ್ತದೆ, ಅಪರೋಕ್ಷ ಆಗೋದಿಲ್ಲ. ಅದ ಕಾರಣ ಮಾನ್ಯ ಮಾನವೀ ಜಗನ್ನಾಥದಾಸರು ಹರಿಕಥಾಮೃತ ಸಾರ ಪೇಳು ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದಂದರು. ನಾನು ನಾರಾಯಣನ ಕಥೆಯನ್ನು ಹೇಳ್ತಿದ್ದೀನಿ ಅಥವಾ ಭಗವಂತನ ರೂಪಗಳ ಚಿಂತನೆ ಹೇಳ್ತೀನಿ, ಹಿಂಗೆ ಹೇಳಲಿಲ್ಲ. ಹರಿಕಥಾಮೃತ ಹೇಳ್ತೀನಿ. ಹರಿ ಅಂದರೆ ನಮ್ಮ ಬಿಂಬ. ನಮ್ಮ ಬಿಂಬ ನಮ್ಮ ಸ್ವರೂಪಕ್ಕೆ ತಕ್ಕಂತೆ ಇರ್ತಾನೆ. ಸ್ವರೂಪ ಹೇಗಿರುತ್ತದೆ? 84 ಲಕ್ಷ ಜೀವರಾಶಿಯಲ್ಲಿ ಯಾವುದೋ ಒಂದು ಜೀವರಾಶಿಗೆ ಸೇರಿರ್ತಾರೆ. ಅದು ನಾಯಿದಾಗಿರ್ಬೋದು, ಆನೆಯದಾಗಿರ್ಬೋದು, ಹುಲಿಯದಾಗಿರ್ಬೋದು, ಜಲಚರ ರೂಪದಲ್ಲಿರ್ಬೋದು, ಖೇಚರ ರೂಪದಲ್ಲಿರ್ಬೋದು, ಭೂಚರ ರೂಪದಲ್ಲಿರ್ಬೋದು. ಯಾವುದು ಭೂಮಿಯಲ್ಲಿ ಓಡಾಡ್ತಕ್ಕಂಥ ಯಾವುದೋ ಒಂದು ಪ್ರಾಣಿಯ ರೂಪದಲ್ಲೇ ನಮ್ಮ ಸ್ವರೂಪ ಇರ್ತದೆ. ಕೆಲವರಿಗೆ ಖೇಚರ ಆಕಾಶದಲ್ಲಿ ಹಾರಾಡ್ತಕ್ಕಂಥ ಪಕ್ಷಿಗಳ ರೂಪದಲ್ಲಿರ್ತದೆ. ಇನ್ನು ಕೆಲವರಿಗೆ ನೀರಿನಲ್ಲಿ ತಿರುಗತಕ್ಕಂಥ, ನೀರಿನಲ್ಲೇ ಸಂಚಾರ ಮಾಡ್ತಕ್ಕಂಥ ಪ್ರಾಣಿಗಳವಲ್ಲ, ಆ ಪ್ರಾಣಿಯ ರೂಪದಲ್ಲಿ, ಅಂದರೆ ಮೀನಿನ ರೂಪದಲ್ಲಿರ್ಬೋದು, ತಾಂಬೇನಿನ ರೂಪದಲ್ಲಿರ್ಬೋದು, ಗರುಡನ ರೂಪದಲ್ಲಿರ್ಬೋದು, ಕಾಗೆಯ ರೂಪದಲ್ಲಿರ್ಬೋದು, ಮತ್ತಿನ್ನು ಬೇರೆ 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 ರೂಪದಲ್ಲಿ. ಅದರ ಪ್ರಕಾರ ಭೂಮಿಯ ಮೇಲೆ ನಡೀತಕ್ಕಂಥ ಕುದುರೆ, ಆನೆ, ಮನುಷ್ಯ ಯಾವುದಾಗಬಹುದು ಆ ರೂಪದಲ್ಲಿ ನಮ್ಮ ಸ್ವರೂಪ ಇರ್ತದೆ. ಸ್ವರೂಪ ಅಂದರೆ ಸೋಲ್, ಆತ್ಮ. ನಮ್ಮ ಆತ್ಮ ಈ ಯಾವುದೋ ಒಂದು ರೂಪದಲ್ಲಿರ್ತದೆ. ಎಷ್ಟು ರೂಪಗಳವೆ ಅಂದರೆ 84 ಲಕ್ಷ ಜೀವರಾಶಿಗಳು. ವಂಡರ್ಫುಲಿಟಿ. ಸಾವಿರ ವರ್ಷಗಳ ಕೆಳಗೆ ನಮ್ಮ ಪ್ರಾಚೀನರು, ಭಾರತೀಯರು, ಋಷಿಗಳು, ವೇದದ್ರಷ್ಟಾರರು ಒಟ್ಟು ಜೀವರಾಶಿ ಎಷ್ಟವ ಅಂದರೆ 84 ಲಕ್ಷ ಜೀವರಾಶಿಗಳು ಅಂತ ಹೇಳ್ತಾರೆ. ಇದು ಕೆಲವರಿಗೆ ನಗುಬಾಟ ಆಗ್ಬೋದು, ಆದರೆ ಇವತ್ತು ಏನಾಗಿದೆ ಗೊತ್ತಾ, ಅದು ಪ್ರೂವ್ ಆಗ್ತಾ ಇದೆ. ಎಷ್ಟು ಸತ್ಯವಾಗಿ ಆಗ್ತದೆ ಅಂದರೆ, ಈ ಅನಿಮಲ್ ಪ್ಲಾನೆಟ್ ಅಂತ ತೋರಿಸ್ತಾರೆ ಈ ಟಿ ವಿಗಳಲ್ಲಿ. ಏನ್ರಿ, ನೀರಿನಲ್ಲಿರ್ತಕ್ಕಂಥ ಪ್ರಾಣಿಗಳನ್ನು ಎಷ್ಟು ತರಹದ ಪ್ರಾಣಿಗಳನ್ನು ತೋರಿಸ್ತಾರೆ. ಒಂದು ಮೀನೇ ಸಾವಿರಾರು ತರಹ, ಮೊಸಳೆಯೇ ಬೇರೆ 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 ರೂಪದಲ್ಲಿರ್ತವೆ, ತಾಬೇಲೆ ಅನೇಕ ರೂಪದಲ್ಲಿ. ಅಂದರೆ ಇದರಿಂದ ನಮಗೆ ಅರ್ಥ ಆಗ್ತದೆ ಪಕ್ಷಿಗಳು ಎಷ್ಟು ವಿಧವಾದ ಪಕ್ಷಿಗಳು, ಎಷ್ಟು ವಿಧವಾಗಿರ್ತಕ್ಕಂಥ ನೆಲದ ಮೇಲೆ ನೋಡಿದ ಕೋತಿಗಳು. ಬರೀ ಒಂದು ಕೋತಿಗಳನ್ನು ನೋಡಿದ್ರೆ ಒಂದು ಕೋತಿ ಇದ್ದಂತೆ ಇನ್ನೊಂದು ಕೋತಿ ಇರೋದಿಲ್ಲ. ಒಂದು ಕೆಂಪು ಮೂತಿ ಕೋತಿಗಳೆಲ್ಲ, ಒಂದು ಕರೆ ಮೂತಿ ಕೋತಿ ಅಂತ ಒಂದದೆ. ಇನ್ನು ಬೇರೆ 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 ನಾನು ತೋರಿಸ್ತಾ ಇರ್ತಾರೆ ಅನಿಮಲ್ ಪ್ಲಾನೆಟ್ನಲ್ಲಿ, ಇವನ್ನೆಲ್ಲ ತೋರಿಸ್ತಾ ಇರ್ತಾರೆ. ಇದನ್ನು ನೋಡಿದಾಗ ನಮ್ಮ ಪ್ರಾಚೀನರು ಇಷ್ಟು ವಿಜ್ಞಾನ ಬೆಳೆದು ಇದೆಲ್ಲ ಅಡವಿಗಳಿಗೆ ಹೋಗಿ ಅಲ್ಲೆಲ್ಲ ಶೋಧನೆ ಮಾಡಿ ಕಷ್ಟಪಟ್ಟರೆ ಸ್ವಲ್ಪ ಮಟ್ಟಿಗೆ ಗೊತ್ತಾಗಿದೆ. ಇನ್ನು ಭಾರತೀಯರು ಹೇಳಿದ ಪ್ರಕಾರ 84 ಲಕ್ಷ ಜೀವರಾಶಿಗಳ ಪರಿಚಯ ಆಗಿಲ್ಲ. ಅದು ನಮ್ಮ ಪ್ರಾಚೀನರು, ಋಷಿಗಳು ಯಾವಾಗೋ ಸಾವಿರ ವರ್ಷಗಳ ಕೆಳಗಡೆ ಒಟ್ಟು ಜೀವರಾಶಿ ಎಷ್ಟಿದ್ದಾರೆ, ಜೀವರಲ್ಲಿ ಭೇದಗಳು ಎಷ್ಟವೆ ಅಂದರೆ 84 ಲಕ್ಷ ಜೀವರಾಶಿಗಳು. ಸಾವಿರ ಅಲ್ಲ, ಲಕ್ಷ. ಅಷ್ಟು ಜೀವರಾಶಿಗಳಿದ್ದಾರೆ. ಜೀವರಾಶಿಗಳು ಮತ್ತು ಒಬ್ಬೊಬ್ಬ ಜೀವಿ ಅಲ್ಲ, ಒಂದು ಗುಂಪಿಗೆ ಸೇರಿದ ಜೀವರ ಅನಂತ. ಅದರಂತೆ ಎಷ್ಟು ಗುಂಪುಗಳವ ಅಂದರೆ 84 ಲಕ್ಷ ಗುಂಪುಗಳವೆ. ಆ ಗುಂಪುಗಳಿಗೆ ಸಂಬಂಧಪಟ್ಟ ಈ ಜೀವರಾಶಿಗಳಲ್ಲಿ ಇವರೆಲ್ಲರಿಗೆ ಒಳಗೆ ಭಗವಂತಿದ್ದಾನೆ. ಅವನು ಅದೇ ರೂಪದಲ್ಲಿರ್ತಾನೆ. ಇದೊಂದು ಮರಿಬಾರ್ದು, ನಾವು ಜ್ಞಾಪಕ ಇಟ್ಕೋಬೇಕಾಗಿರ್ತಕ್ಕಂಥದ್ದು. ನಾನಿದ್ದೀನಿ ಸದ್ಯಕ್ಕೆ, ನನ್ನ ಸ್ವರೂಪ, ನನ್ನ ಸೋಲ್, ನನ್ನ ಆತ್ಮ. ಈಗ ನನ್ನನ್ನು ಅಪ್ಪಣ್ಣ ಅಂತ ನೀವು ಕರಿತೀರಿ. ಈಗ ಮನುಷ್ಯ ಜನ್ಮ ಅದ ನನಗೆ. ಆದರೆ ನನ್ನ ಒಳಗಿರ್ತಕ್ಕಂಥ ಜೀವ ಅದು ಯಾವುದೋ ಗೊತ್ತಿಲ್ಲ ನನಗೆ. ಅದೇನು ಜಲಚರ ಪ್ರಾಣಿಯ ರೂಪದಲ್ಲಿ ಅದನ್ನು, ಅಥವಾ ಆಕಾಶದಲ್ಲಿ ಸಂಚಾರ ಮಾಡ್ತಕ್ಕಂಥ ಪ್ರಾಣಿಯ ರೂಪದಲ್ಲಿ ಅದನ್ನು, ಅಥವಾ ಭೂಮಿಯಲ್ಲಿ ಓಡಾಡ್ತಕ್ಕಂಥ ಪ್ರಾಣಿಯ ರೂಪದಲ್ಲಿ ಅದನ್ನು, ಯಾವ ರೂಪದಲ್ಲದು ಗೊತ್ತಿಲ್ಲ. ಅಥವಾ ಒಮ್ಮೊಮ್ಮೆ ಋಷಿಗಳ ರೂಪದಲ್ಲಿರ್ಬೋದು, ದೇವತೆಗಳ ರೂಪ ಇರಬಹುದು. ಅದು ಯಾವುದೋ ಒಂದು ಇರ್ತದೆ ಒಟ್ಟಿಗೆ ಮೇಲೆ. ಆ ಒಳಗೆ ಜೀವಿ ಯಾವ ರೂಪದಲ್ಲಿರ್ತಾನೋ ಭಗವಂತ ಕೂಡ ಅದೇ ರೂಪದಲ್ಲಿ ಆ ಜೀವಿ. ಅಂದರೆ ಒಟ್ಟಿನ ಮೇಲೆ ಭಗವಂತನಿಗೂ ಕೂಡ ಒಂದು ಗುಡ್ಡಿ ಗುರ್ತಿ ಹೇಳ್ಬೋದು, 84 ಲಕ್ಷ ರೂಪಗಳವೆ. ಅಂದರೆ ಅವನು ರೂಪ ಧಾರಣ ಮಾಡಿದ ಮೇಲೆ ಅವನು ತಾಬೇಲ್ ರೂಪ ಧಾರಣ ಮಾಡಿದ. ಅಂದರೆ ತಾಂಬೇಲು ಭಗವಂತ, ಜೀವಿ ತಾಂಬೇಲಾದ. ಜೀವಿ ಕೂಡ ಅನಾದಿಯಿಂದಿದ್ದಾನೆ, ಭಗವಂತ ಅನಾದಿಯಿಂದಿದ್ದಾನೆ. 84 ಲಕ್ಷ ರೂಪಗಳಿಂದ ಭಗವಂತ ಪ್ರತಿ ಜೀವಿಯಲ್ಲಿ ಬಿಂಬನಾಗಿ ಒಳಗಿದ್ದಾನೆ. ಈ ಬಿಂಬನಿಗೆ ನಾವು ಪರಿಚಯ ಆಗೋ ತನಕ ನನ್ನ ಬಿಂಬ ಯಾರು ಗೊತ್ತಾಗದು. ನನಗೆ ನಾನು ಯಾರು ಎಂಬುದೇ ಗೊತ್ತಿಲ್ಲ ನನಗೆ. ಇನ್ನು ನನ್ನೊಳಗಿರ್ತಕ್ಕಂಥ ಭಗವಂತನ ಪರಿಚಯ ನನಗೆ ಹೇಗಾಗಬೇಕು, ಅವನು ಯಾವ ರೂಪದಲ್ಲಿ ಇದ್ದಾನಂತೆ ಹೇಗೆ ಕಂಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಶಾಸ್ತ್ರಕಾರರಲ್ಲಿ ಹೇಳಿದರು, ಎಲ್ಲಿವರೆಗೆ ನಿನಗೆ ನಿಜವಾದ ಬಿಂಬನ ದರ್ಶನ ಆಗ್ತದೋ
ಅವನ ರೂಪದ ದರ್ಶನ ನಿಮಗೆ ಎಲ್ಲಿವರೆಗೆ ಆಗ್ತದೋ ಅಲ್ಲಿವರೆಗೆ ನೀನು ಹರಿ 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 ಅಂತ ಚಿಂತನೆ ಮಾಡು. ಹರತಿ ಪಾಪಾನಿ, ನಮ್ಮ ಲಿಂಗ ಶರೀರ ಅಂತಕ್ಕಂಥ ಮಹಾಪಾಪ ಏನದಲ್ಲ ಅದನ್ನು ಕಳಿತಕ್ಕಂಥ ಮಹಾನುಭಾವನಾದ ಕಾರಣ ಅವನಿಗೆ ಹರಿ ಅಂತ ಕರೆದರು. ಅಂಥ ಹರಿ ಎಂಬ ಶಬ್ದದಿಂದ ವಾಚ್ಯನಾಗಿದ್ದಾನೆ ಬಿಂಬ. ಆ ಬಿಂಬನನ್ನು ಕಾಣಲಿಕ್ಕೆ ನಮ್ಮ ಪ್ರಯತ್ನ ಆಗಬೇಕು. ನಮ್ಮ ಸ್ನಾನ ಆಗಲಿ, ನಮ್ಮ ಜಪಗಳಾಗಲಿ, ನಮ್ಮ ಪೂಜೆಯಾಗಲಿ, ನಮ್ಮ ವ್ರತ ಆಗಲಿ, ನಮ್ಮ ಅನುಷ್ಠಾನವಾಗಲಿ, ಏನೊಂದಾದರೂ ಕೂಡ ಎಲ್ಲಿ ಸಮನ್ವಯ ಆಗಬೇಕು, ಎಲ್ಲಿ ಮುಗಿಬೇಕು, ಎಲ್ಲಿ ಪರ್ಯವಸಾನ ಆಗಬೇಕು ಅಂದರೆ ಬಿಂಬನನ್ನು ಕಾಣುವುದಕ್ಕಾಗಿ. ಒಂದು ರಾಮ ಮಂತ್ರ 1000 ಜಪ ಮಾಡಿದರೆ, ರಾಮ ನಿನ್ನ ಮಂತ್ರವನ್ನು 1000 ಬಾರಿ ಜಪ ಮಾಡಿದ ತಂದೆ, ನನಗಿಷ್ಟೇ ಪ್ರಾರ್ಥನೆ, ನೀನು ಬೇರೆಯಲ್ಲ, ನನ್ನೊಳಗಿರತಕ್ಕಂಥ ಬಿಂಬ ಬೇರೆಯಲ್ಲ, ನೀನೇ ಹೊರಗೆ ರಾಮನಾಗಿ ದಶರಥ ಪುತ್ರನಾಗಿ ಅವತಾರ ಮಾಡಿದಿ, ನನ್ನೊಳಗೆ ಬಿಂಬನಾಗಿದ್ದಿ, ನಿನ್ನ ರೂಪವಾದ ಬಿಂಬ ದರ್ಶನವನ್ನು ನಂಗೆ ಮಾಡಿಸು. ಈ ಮಂತ್ರದ ಫಲ ಏನಾಗಬೇಕು ಅಂದರೆ ಪ್ರಧಾನವಾಗಿ ನನ್ನೊಳಗೆ ನೀನು ಯಾವ ರೂಪದಿಂದ ಇದ್ದೀಯೋ ಆ ರೂಪದ ದರ್ಶನ ಮಾಡಿಸು ತಂದೆ ಅಂತ ಹೇಳಬೇಕಂತ ಕೇಳಬೇಕಂತ. ಎಲ್ಲ ಏನೇನು ಮಾಡ್ತಿರೋ ನೀವು, ಒಂದು ದೇವ್ರ ಪೂಜೆ ಆಯಿತು, ನಾವು ದೇವ್ರ ಪೂಜೆ ಮಾಡುವಾಗ ಒಂದು ಮಾಡ್ತೀವಿ, ನಮಗೆಲ್ಲರಿಗೂ ಗೊತ್ತದ, ಸ್ವಾಮಿಗಳು ಮಾಡ್ತಾ ಇರುವಾಗ ನಾವು ನೋಡ್ತಾ ಇರ್ತೀವಿ, ಅವರು ಮಂತ್ರ ಏನು ಹೇಳ್ತಾ ಇರೋದಿಲ್ಲ, ಅದರೊಳಗೆ ಮಾನಸಿಕವಾಗಿ ಚಿಂತನೆ ಮಾಡ್ತಾ ಇರ್ತಾರೆ. ಆಗ ಅವರೇನು ಮಾಡ್ತಾರೆ ಗೊತ್ತನಾ, ಪ್ರತಿಮಾದಲ್ಲಿರುವ ತುಳಸಿ ಕೈಯ ದಳವನ್ನು ಕೈಯಲ್ಲಿ ಹಿಡ್ಕೊಂಡು ಪ್ರತಿಮಾದಲ್ಲಿರ್ತಕ್ಕಂಥ ಭಗವದ್ ರೂಪಗಳನ್ನೆಲ್ಲ ಚಿಂತನೆ ಮಾಡ್ತಾರೆ. ಅಲ್ಲಿ ತತ್ವನ್ಯಾಸ ಮಾಡ್ತಾರೆ, ಮಾತೃಕಾನ್ಯಾಸ ಮಾಡ್ತಾರೆ, ಅಲ್ಲಿರುವ ಭಗವದ್ ರೂಪವನ್ನು ಚಿಂತನೆ ಮಾಡ್ತಾರೆ, ಪೀಠ ಪೂಜಾ ಮಾಡ್ತಾರೆ, ಅಲ್ಲಿರುವ ಭಗವದ್ ರೂಪಗಳನ್ನು ಚಿಂತನೆ ಮಾಡ್ತಾರೆ. ಎಲ್ಲ ಮಾಡಿ ಏನು ಮಾಡ್ತಾರೆ ಗೊತ್ತನಾ, ಆ ತುಳಸಿ ದಳವನ್ನು ಆ ಪರಮಾತ್ಮನ ಪಾದಕ್ಕೆ ಹಿಂಗಿಟ್ಟು ಮತ್ತೆ ಹೀಗೆ ತಗೊಂಡು ತಮ್ಮ ಎದೆ ಮೇಲೆ ಇಟ್ಕೋತಾರೆ. ಅಂದರೆ ಅಲ್ಲಿ ಹೊರಗೇನು ಪ್ರತಿಮಾದಲ್ಲಿ ಯಾವ ರೂಪದಿಂದ ಇದ್ದೀಯೋ, ಈಗ ನನ್ನ ಆವಾಹನೆಯಿಂದ ಬಂದು ಸನ್ನಿಹಿತನಾಗಿದ್ದೀಯೋ ಅವನೇ ನೀನು ನನ್ನೊಳಗಿದ್ದೀಯಾ ಸ್ವಾಮಿ, ನನ್ನನ್ನು ಉದ್ಧಾರ ಮಾಡು ಅಂತ ನಾವು ಕೇಳ್ಕೊತೀವಿ. ಇದಕ್ಕಿಂತಲೂ ಇನ್ನೊಂದು ಸುಂದರವಾದ ತಿಳಿಬೇಕೆಂಬ ಉದ್ದೇಶದಿಂದ ನಾನು ಹೇಳಿರ್ತೀನಿ ಭಾಳ ಸಲ, ಆದರೂ ಮತ್ತೆ ಹೇಳ್ತೀನಿ. ವೆಂಕಟರಮಣ ದೇವಾಲಯಕ್ಕೆ ಹೋಗ್ತೀವಿ ನಾವು, ಅಪ್ಪನ ದಿವ್ಯ ದರ್ಶನಕ್ಕಾಗಿ ಕಾತೊಲಿತಾ ಇರ್ತದೆ ಮನಸ್ಸು, ಭಾರಿ ರಶ್ ಇರ್ತಾರೆ, ದೊಬ್ತಾ ಇರ್ತಾರೆ. ಜಯ ವಿಜಯರ ಬಾಗಿಲಿಗೆ ಹೋಗ್ತೀವಿ, ಮುಂದೆ ಅಲ್ಲಿಂದ ದರ್ಶನ ಮಾಡಿಕೊಂಡು ನಮಗೆ ಹೊರ ಬರಲಿಕ್ಕೆ ಇನ್ನೂ ಒಂದು 10 ಸೆಕೆಂಡು 20 ಸೆಕೆಂಡು ನಮಗೆ ಟೈಮ್ ಇರ್ತದೆ ಅಷ್ಟೇ. ಅಲ್ಲೇನು ಗಂಟೆ ನಿಂದ್ರಿಸೋಲ್ಲ, 5 ನಿಮಿಷ ನಿಂದ್ರಿಸೋಲ್ಲ, ಕೇವಲ ಕೆಲವು ಸೆಕೆಂಡ್, ಕೆಲವು 10 ಸೆಕೆಂಡು 5 ಸೆಕೆಂಡ್ನೊಳಗಾಗಿ ಹಿಂಗೆ ಹೋಗಿ ಹಿಂಗೆ ಬಂದುಬಿಡ್ತೀವಿ. ಆಗ ನಾವೆಲ್ಲರೂ ಮಾಡುವ ಕೆಲಸ ಏನು ನೋಡ್ರಿ, ಅಲ್ಲಿ ದೇವ್ರ ಮುಂದೆ ಹೋಗಿ ನಿಂತ್ಕೊಂಡಿರ್ತೀವಿ. ನಮಗಿರೋ ಅವಕಾಶ ಎಷ್ಟದೆ, ಒಂದು ಕೆಲವು ಸೆಕೆಂಡ್ಗಳು. ಅವನ್ನ ಅಪಾದ ಮಸ್ತಕ ನೋಡಬೇಕು. ಅಪಾದ ಮಸ್ತಕ ನೋಡೋದಲ್ಲ, ಸ್ವಲ್ಪ ಹಿಂಗೆ ನೋಡ್ತಿರ್ತೀವಿ. ನೋಡಿ ತೀರಾ ದೇವರ ಹತ್ತಿರಕ್ಕೆ ಹೋದಾಗ, ಆ ಗರ್ಭಗುಡಿ ಹತ್ತಿರಕ್ಕೆ ಹೋದಾಗ 2 ಕಣ್ಣು ಮುಚ್ಕೊಂಡು ದೇವರ ನಾರಾಯಣ ವೆಂಕಟರಮಣ ಗೋವಿಂದ ಅಂತ ನಮ್ಮ 2 ಕೈಗಳನ್ನು ಜೋಡಿಸಿ ಕಣ್ಣು ಮುಚ್ಚಿ ಎದೆ ಹತ್ತಿರ ಇಟ್ಕೊಂಡ್ಬಿಡ್ತೀವಿ ನಾವು. ಪ್ರತಿಯೊಬ್ಬರ ಅನುಭವ ಇದು. ನಾನು ಒಬ್ಬರು ಅಂತಲ್ಲ, ಈ ಸ್ವಾಮಿಗಳಿಂದ ಹಿಡ್ಕೊಂಡು ಸಾಮಾನ್ಯ ಒಬ್ಬ ಹಳ್ಳಿಯ ಜನ ಹೋದರೂ ಕೂಡ, ಆ ಹಳ್ಳಿಯ ರೈತ ಕೂಡ, ಅವನೇನು ವೇದಾಂತ ಓದಿರೋದಲ್ಲ, ಏನೂ ಓದಿರೋದಲ್ಲ, ಆದರೆ ಅವನು ಕೂಡ ಕಟ್ಟಣ ಗೋವಿಂದ ಅಂದ್ಬಿಡ್ತಾನೆ. 2 ಕೈಗಳನ್ನು ಮುಗಿದು, ಕೆಲವರು 2 ಕೈಗಳನ್ನು ಹೀಗೆ ಮುಗಿತಾರೆ, ಇನ್ನು ಕೆಲವರು ಎದೆ ಹತ್ತಿರ ಇಟ್ಕೊತಾರೆ ಗೋವಿಂದ ಅಂತಂತಾರೆ. ಆ ಟೈಮ್ನಲ್ಲಿ ಕಣ್ಣು ಮುಚ್ಚಿಬಿಡ್ತಾರೆ. ಏನದು? ಓ ಶ್ರೀನಿವಾಸ, ಅಲ್ಲೇನು ಮೂರ್ತಿಯ ರೂಪದಲ್ಲಿ ನಿಂತ್ಕೊಂಡಿದ್ದೀಯಲ್ಲ, ನಮಗೆ ಕಲ್ಲಿನ ರೂಪದಲ್ಲಿ ಕಾಣ್ತಾ ಇದ್ದಿ, ನೀನು ಕಲ್ಲಲ್ಲ, ನಿಜವಾಗಿ ನಿಂತ್ಕೊಂಡಿದ್ದೀಯ, ಆದರೆ ನಮಗೆ ಕಲ್ಲಿನಂತೆ ಕಾಣಿಸ್ತಾ ಇದ್ದೀಯ. ಅಲ್ಲಿರುವ ನೀನೇ ನನ್ನೊಳಗಿದ್ದಿ ಸ್ವಾಮಿ, ನನ್ನ ಹೃದಯ ಅಂತರ್ಯಾಮಿಯಾಗಿದ್ದಿ, ನನಗೆ ಎಂದು ದರ್ಶನ ಕೊಡ್ತೀಯ ತಂದು. ಇಲ್ಲಿ ಕಾಣಿಸಯ್ಯ, ಹೊರಗೆ ಕಾಣಿಸ್ತಾ ಇದ್ದೀಯ ಹೊರತಾಗಿ ಒಳಗೆ ಕಾಣಿಸ್ತಾ ಇಲ್ಲಲ್ಲ. ಎಷ್ಟು ಸುಂದರ ನೋಡ್ರಿ. ಅಂದರೆ ನಮ್ಮ ಭಾರತೀಯರು ಒಂದು ತಮ್ಮ ಪ್ರಾಕ್ಟಿಕಲ್ಲಾಗಿ ಪ್ರತಿ ಜೀವಿಗೆ ಅದು ಬರುವಂತೆ ಮಾಡಿದ್ದಾರೆ. ದೊಡ್ಡವರು ದೇವ್ರ ಗುಡಿಗೆ ಹೋದಾಗ ಆ ದೇವ್ರ ಮುಂದೆ ನಿಂತಾಗ ಕಣ್ಣು ಮುಚ್ಚಿ ಗೋವಿಂದ ನಾರಾಯಣ ರಾಮ ಅಂತ ಅಂದುಬಿಡ್ತೀವಿ. ಅಂದು ತಮ್ಮ 2 ಕೈಗಳನ್ನು ಮುಕುಳಿ ಭಾವ ಅಂದರೆ ಈ ಕೈಗಳು ಜೋಡಿಸಿ ಎದೆ ಹತ್ತಿರ ಇಟ್ಕೋತೀವಿ. ಅಂದರೆ ನನ್ನ ಹೃದಯ ಕಮಲ, ನನ್ನ ಸ್ವರೂಪದ ಹೃದಯ ಕಮಲದಲ್ಲಿ ನೀನು ಅಂಗುಟಾಗ್ರ ಮೂರ್ತಿಯಾಗಿ ನಿಂತುಕೊಂಡಿದ್ದಿ. ನೀನೇ ಬಿಂಬ ಅಂತ ನಿನ್ನನ್ನು ಕರಿತಾ ಇದ್ದೀವಿ. ಯಾವ ರೂಪದಲ್ಲಿದ್ದೀಯೋ ಗೊತ್ತಿಲ್ಲ. ಆ ಹೊರಗೇನು ನೋಡ್ತಾ ಇದ್ದೀನಲ್ಲ ಅವನೇ ನೀನು. ನನ್ನೊಳಗಿರುವವ ನೀನೇ ಹೊರಗಿದ್ದೀಯ, ಹೊರಗಿರುವ ನೀನೇ ನನ್ನೊಳಗಿದ್ದೀಯ. ಈ ರೂಪದ ದರ್ಶನ ನನಗೆ ಜನ್ಮದಲ್ಲಿ ಮಾಡಿಸುವಂಥ ಪ್ರಾರ್ಥನೆಯೇ ನಮ್ಮ ಭಾರತೀಯರ ನಮಸ್ಕಾರದ ಹಿನ್ನೆಲೆ. ಇಂಥ ರೀತಿ ಮಾಡ್ತೀಯ. ಸೊ ವಿಜಯರಾಯರು ಹೇಳ್ತಾರೆ, ಈ ಚಕ್ರಾಬ್ಜ ಮಂಡಲ ಇದೆಲ್ಲ ಓದ್ತಿರಲ್ಲ ನೀವು, ಇದರಿಂದ ಏನು ಅಪೇಕ್ಷೆ ಪಡ್ತೀರಿ ನೀವು?
ಇದು ಬಿಂಬನನ್ನು ತೋರಿಸಿಕೊಡು ಸಿದ್ಧ ಸಾಧನವಿದು ಬಿಂಬ ಕಾಂಬುವುದಕ್ಕೆ, ಬಿಂಬನ ದರ್ಶನಕ್ಕೆ ಇದೊಂದು ರೀತಿ ಸಿದ್ಧ ಸಾಧನ. ಇದನ್ನು ನೀನು ಪ್ರತಿನಿತ್ಯದಲ್ಲಿ ಪ್ರಾಕ್ಟೀಸ್ ಮಾಡಿಬಿಟ್ಟು ಅಂತಂದರೆ, ಇದನ್ನು ಪ್ರತಿನಿತ್ಯದಲ್ಲಿ ಅಧ್ಯಯನ ಮಾಡಿದೆ ಅಂದರೆ, ಬರೀ ಅಧ್ಯಯನ ಮಾಡಿದ ಏನೂ ಪ್ರಯೋಜನ ಇಲ್ಲ. ಅರ್ಥ ಚಿಂತನೆಯನ್ನು ಮಾಡಿ ನನ್ನ ಆಶಯಗಳಿಗೆ ತಕ್ಕಂತೆ ಚಕ್ರಾಬ್ಜ ಮಂಡಲವನ್ನು ಊಹ ಮಾಡ್ತಾ ನಿನ್ನೊಳಗೆ ನೀನು ಸಮನ್ವಯ ಮಾಡಿಕೊಂಡು ಅಂತಂದರೆ ಖಂಡಿತ ನಿನ್ನ ಅಂತರ್ಯಾಮಿಯಾದ, ನಿನಗೆ ಸತ್ತಾಪ್ರದನಾದ, ನಿನ್ನೊಳಗೆ ನಿನ್ನೊಟ್ಟಿಗೆ ಸಖನಾಗಿ ನಿರಂತರ ಇರತಕ್ಕಂಥ ನಿನ್ನ ಬಿಂಬದಲ್ಲ, ಆ ಬಿಂಬನ ದರ್ಶನ ಸುಲಭವಾಗಿ ಆಗ್ತದೆ. ಸಿದ್ಧ ಸಾಧನವಿದು. ಇದು ರೆಡಿಮೇಡ್ ಅಂತಂತಾರೆ. ಸಿದ್ಧ ಸಾಧನ ಅಂದರೆ ರೆಡಿಮೇಡ್ ಆಗಿರತಕ್ಕಂಥ ಸಾಧನ. ಬೇರೆ ಎಲ್ಲವೂ ರೆಡಿಮೇಡ್ ಅಲ್ಲ. ಇದು ಹರಿಕಥಾಮ ಇದಲ್ಲ, ಯಾವುದು ಚಕ್ರಾಬ್ಜ ಮಂಡಲ, ಹರಿಕಥಾಮಸಾರ 32 ಸಂಧಿ ಓದಬೇಕು ನೀನು. ಓದಿ ಆ ಬಿಂಬನ ಅಪೂರ್ವತೆಯೆಲ್ಲ ತಿಳ್ಕೊತಾ ಬರಬೇಕು. ತಿಳ್ಕೊಂಡು ಅಂಥ ಪರಬ್ರಹ್ಮ ನನ್ನೊಳಗಿದ್ದಾನೆ ಅಂತ 32 ಸಂಧಿ ಚಿಂತನೆ ಆದಮೇಲೆ ನಿಮಗೆ ಬರ್ತದೆ. ಚಕ್ರಾಬ್ಜ ಮಂಡಲ ಹಾಗಲ್ಲ ಮರಿ, ಸಣ್ಣದು ಒಂದೇ ಒಂದು ಸುಳಾಗಿ ಅದನ್ನು ಸರಿಯಾಗಿ ನೀನು ಅಧ್ಯಯನ ಮಾಡಿ ಅದರ ಅಂತರಾರ್ಥವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಇದು ಯಾತಕ್ಕಾಗಿ ವಿಜಯರಾಯ ಹೇಳಿದ್ದಾರೆ? ಆಚಾರ್ಯ ಮಧ್ವರು ಇದನ್ನು ಯಾಕೆ ಹೇಳಿದರು? ಆಚಾರ್ಯ ಮಧ್ವರು ಹೇಳಿದ್ದನ್ನು ಪರಮಾನುಗ್ರಹ ಮಾಡಿ ನಮ್ಮ ಮೇಲೆ ನಮ್ಮೆಲ್ಲರ ಉದ್ಧಾರಕ್ಕಾಗಿ ಸುಳಾದಿಯ ರೂಪದಲ್ಲಿ ವಿಜಯಪುರಗಳು ಯಾಕೆ ರಚನೆ ಮಾಡಿಕೊಟ್ರು ಅಂತ ನೀನು ಸ್ವಲ್ಪ ಆಲೋಚನೆ ಮಾಡಿದರೆ, ನನ್ನ ಶಬ್ದಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿಬಿಟ್ರೆ ನಿಮಗೆ ಖಂಡಿತ ಬಿಂಬನ ದರ್ಶನ ಆಗ್ತಾರೆ. ಇದು ಬಹಳ ಸುಲಭವಾದದ್ದು. ಬಿಂಬ ದರ್ಶನಕ್ಕೆ ಬೇಕಾಗಿರತಕ್ಕಂಥ ಮಾರ್ಗ, ಸುಲಭ ಮಾರ್ಗ ಅಂತ ಹೇಳಿದ್ದಾರೆ. ಸೊ ಈ ಶಬ್ದವನ್ನು ಮನಸ್ಸಲ್ಲಿಟ್ಟುಕೊಂಡು ಪ್ರಾರಂಭದಲ್ಲಿ ಮೀನಾಂಕನಯ್ಯನ ಪೀಠಸ್ಥಳವಿದೆಂಬು ಅಂತಕ್ಕಂಥ ಶಬ್ದವನ್ನು ಮನಸ್ಸಲ್ಲಿಟ್ಟುಕೊಂಡು, ಹೃದಯ ಪೀಠ ಹೃದಯದಲ್ಲಿ ಅಂತಕ್ಕಂಥ ಶಬ್ದವನ್ನು ಮನಸ್ಸಲ್ಲಿಟ್ಟುಕೊಂಡು, ಆಮೇಲೆ ಬೇರೆಯವರು ಬೇರೆ ಪಾಠ ಹೇಳಿಬಿಟ್ಟಾರ ಅಂತ ಹೇಳಿದ್ದೀನಲ್ಲ, ನಿನ್ನೆ ಹೇಳಿದ್ದು ಯಾವುದು ಹೇಳಿದೆ? ಎರಡನೇ ಮಂಡಲ ಹೇಳಿದೆ. ಮೊದಲನೇ ಒಳಗಿರ್ತಕ್ಕಂಥ ಮಂಡಲ ಯಾವುದು? ಘೃಣಿ ಅಂತಕ್ಕಂಥ ಪರಮಾತ್ಮನಿಂದ ಕೂಡಿಕೊಂಡಿರ್ತಕ್ಕಂಥ ಮೇಲೆ ಅಂ, ಕೆಳಗಡೆ ಅಹ. ಓಂ ಘೃಣಿ ಓಂ ಅಂ ಅಹ ಅಂಬೋ ಈ 5 ಒಟ್ಟು ಎಷ್ಟಾದವು? 4, 5, 6 ಅಕ್ಷರಗಳಿಂದ ಕೂಡಿಕೊಂಡಿರ್ತಕ್ಕಂಥ ಮಧ್ಯ ಮಂಡಲ. ಅದರ ಮೇಲೆ ತ್ರಿಕೋಣ. ಆ ತ್ರಿಕೋಣದಲ್ಲಿ ಸಂದೇಹ ಬಹಳ ಅವ ಅಂತ ಹೇಳಿಬಿಟ್ಟಾರೆ ಸ್ಪಷ್ಟವಾಗಿ. ವಿಜಯರಾಯರು ನಮಗೆ ಕ್ಲೂ ಕೊಡಲಿಲ್ಲ. ಅಂದರೆ ಕ್ಲೂ ಕೊಟ್ಟಿದ್ದಾರೆ, ಆದರೆ ಯಾವ್ಯಾವ ರೂಪ, ಲಕ್ಷ್ಮಿಯ ರೂಪ ಎಲ್ಲಿರಬೇಕು, ಯಾವ್ಯಾವ ರೂಪ ಎಲ್ಲಿರಬೇಕೆಂಬುದು ಹೇಳಲಿಲ್ಲ. ಭಗವಂತನ 3 ರೂಪ ಇರಬೇಕು ಅಂತಂದರೆ ಹೊರತಾಗಿ ಆ 3 ರೂಪ ಯಾವುದು ಅಂತ ಹೇಳಲಿಲ್ಲ. ಇದಕ್ಕೆಲ್ಲದಕ್ಕೂ ದರ್ಶನ, ಮಾರ್ಗದರ್ಶನ ಮಾಡೋದು ವಿಜಯರಾಯರ ಮಾತೇ ಮಾಡಿಕೊಡ್ತದೆ, ನಮಗೆ ಸ್ಪಷ್ಟವಾಗಿ ಹೇಳಿಕೊಡ್ತದೆ. ಹಾಗೆ ಮೀನಾಂಕನಯ್ಯನ ಪೀಠಸ್ಥಳವಿದೆಂದು ಎಂಬುದು. ಆಮೇಲಕ್ಕೆ ಎರಡನೇದು ಭಯಂಕರವಾದ 2ನೇ ಮಂಡಲ. ಇದಾದ ಕೂಡಲೇ ಬರ್ತಕ್ಕಂಥ ಮಂಡಲ, ತ್ರಿಕೋಣದ ಮೇಲೆ ಇನ್ನೊಂದು ಮಂಡಲ ಅದಲ್ಲ. ಆ ಮಂಡಲದಲ್ಲಿ ಸೂರ್ಯ, ಚಂದ್ರ, ಅಗ್ನಿಗಳನ್ನು ಬರೀಬೇಕು ಅಂತಂದರು. ಅಲ್ಲಿ ನಾನು ನಿನ್ನೆ ಹೇಳಿದ್ದೀನಿ ಪಾಠ ಭೇದ ಅದು. ಎಲ್ಲರೂ ಭಾಳಷ್ಟು ಮಂದಿ ಅಂದರೆ ಪ್ರಧಾನವಾಗಿ ಗೋರೆಬೆಳ ಹನುಮಂತರಾಯರು, ಸಿರಿವಾರ ರಾಮಾಚಾರ್ಯರ ಅಳಿಯನಾಗಿರ್ತಕ್ಕಂಥ ಜಯಣ್ಣ, ಅಂದರೆ ಸಿರಿವಾರ ರಾಮಾಚಾರ್ಯರೆಲ್ಲರೂ ಕೂಡ ಗೋರೆಬೆಳ ಹನುಮಂತರಾಯರನ್ನ ಅನುಸರಿಸಿದ್ದಾರೆ. ಅದಾದಮೇಲೆ ವಿಜಯ ವಿಠಲಾಚಾರ್ಯರು ಅಂತೇಳಿ ಒಳ್ಳೆ ಯಾಜ್ಞಿಕರು, ಚೆನ್ನಾಗಿ ಹೋಮ ಹವನಗಳನ್ನು ಮಾಡಿಸ್ತಾರೆ. ಇವರೊಂದು ಚಕ್ರಾಬ್ಜ ಮಂಡಲದ ಒಂದು ಪುಸ್ತಕ ಬರ್ತಾರೆ ಅಂತ ನಾನು ಆಗಲೇ ಹೇಳಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಫೋಟೋ ಇದು. ಇದರಲ್ಲಿ ಕೂಡ ಅವರು ಜನರಾಂಬೋತ್ ತೊಗೊತಾರೆ. ಅಂದರೆ ಈ 3 ಜನರು. ಎರಡನೇದು ಎಚ್.ಎಸ್. ಶ್ರೀನಿವಾಸ ಮೂರ್ತಿಗಳು ಅಂತ ಹೇಳಿದ್ನಲ್ಲ, ಈ ಎಚ್.ಎಸ್. ಶ್ರೀನಿವಾಸ ಮೂರ್ತಿಯವರು ಶ್ರೀಪಾದರಾಜ ಮಠದ ಸ್ವಾಮಿಗಳ, ಅಂದರೆ ವಿಜ್ಞಾನ ನಿಧಿ ತೀರ್ಥರ ಭಾಳ ಅಂತರಂಗ ಶಿಷ್ಯರು. ಅವರು ಹೇಳಿದ ಹಾಗೆ ಕೇಳಿಕೊಂಡಿರ್ತಕ್ಕಂಥವ್ರು. ಅವರ ಆಜ್ಞಾ ಪ್ರಕಾರ ಎಲ್ಲವನ್ನು ರಚನೆ ಮಾಡಿದರು. ಇವರು ಕೂಡ ಪುಸ್ತಕದಲ್ಲಿ ಪ್ರಿಂಟಿನಲ್ಲಿ ಏನು ಮಾಡಿದ್ದಾರೆ? ಮಂಡಲ ಅಂತ, ಜನರ ಅಂತ ಬರೆದಿದ್ದಾರೆ. ಆದರೆ ಚಿತ್ರದಲ್ಲಿ ಏನು ಮಾಡಿದ್ದಾರೆ ಅಂದರೆ ಮಂಡಲ ಮಾಡಿ ಕೂತ್ಕೊಂಡಿದ್ದಾರೆ. ವಿಚಿತ್ರ ಅವ್ರ ಪಾಠ ತೊಗೊಂಡಿದ್ದಾವು ನೋಡ್ರಿ. ಪಂಕಜ ಮಿತ್ರ ಸೋಮ ಅಗ್ನಿ ಜನರ. ಇದು ಎಚ್.ಎಸ್. ಶ್ರೀನಿವಾಸ ಮೂರ್ತಿ ತೊಗೊಂಡಿರ್ತಕ್ಕಂಥ ಪಾಠ. ತೊಗೊಂಡಿದ್ದೇನೋ ಜನರ ಅಂತ ತೊಗೊಂಡ. ಚಿತ್ರ ಬರೆಯುವಾಗ ಏನು ಮಾಡಿದ್ದಾನೆ ಗೊತ್ತಾ? ಮಂಡಲ ಹಾಕಿ ಕೂತ್ಕೊಂಡಿದ್ದಾನೆ. ಅಲ್ಲ ಅಪಸವ್ಯ ಅಂತ ಹೇಳಿಬಿಟ್ಟಿನಿ ನಾನು ನಿಮಗಾಗಲೇ. ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಬೇಡ. ಒಟ್ಟು ಪಾಠ ತೊಗೊಂಡಿದ್ದು ಜನರ ಅಂಬೋದನ್ನು, ಚಿತ್ರ ಬರೆದಿದ್ದು ಯಾವ ರೀತಿ ಅಂದರೆ ಮಂಡಲ ಹಾಕಿ ಕೂತ್ಕೊಂಡಿದ್ದಾನೆ. ಈ 4 ಜನರು ಜನರ ಅಂತಕ್ಕಂಥ ಪಾಠವನ್ನೇ ತೊಗೊಂಡಿದ್ದಾರೆ. ಇದು ಅಲ್ಲದಲೇ ಬನ್ನಂಜೆ ಗೋವಿಂದಾಚಾರ್ಯರು, ಇದು ಮೊದಲನೆಯವರು ಬನ್ನಂಜೆ ಗೋವಿಂದಾಚಾರ್ಯರು. ಆ ನಂತರದಲ್ಲಿ ಹಯವದನ ಪುರಾಣಿಕರು. ಆ ನಂತರದಲ್ಲಿ ಹೇಳಿದ್ನಲ್ಲ, ನಂತರದಲ್ಲಿ
ಇವರು ಯಾರು ಅಂದರೆ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿ ಬಿಜ್ಜೂರು ಗುರಣ್ಣ ಅವರು. ಆಮೇಲಕ್ಕೆ ವಾಮನ ವಿಠಲ್, ಒಂದು ಮರ್ತು ಬಿಟ್ಟೇನೆ, ವಾಮನ ವಿಠಲ್ ಕೂಡ ಅವರು ಸುಳಾದಿ ಬರೋದಿಲ್ಲ, ನಮ್ಗೆ ಅದು ಸಿಕ್ಕಿಲ್ಲ ಅದು. ಆದರೆ ಚಿತ್ರಪಟದಲ್ಲಿ ಮಾತ್ರ ಜನರ ಅಂತಕ್ಕಂಥ ಪಾಠವನ್ನೇ ತಗೊಂಡು ಸೂರ್ಯಾಯ ನಮಃ, ಚಂದ್ರಾಯ ನಮಃ, ಅಗ್ನಯೇ ನಮಃ ಅಂತ ಬರೆದಿದ್ದಾರೆ ಹೊರತಾಗಿ ಮಂಡಲ ಅಂತ ಬರೋದಿಲ್ಲ. ಸೊ 4 ಜನ ಸೂರ್ಯಾಯ ನಮಃ, ಚಂದ್ರಾಯ ನಮಃ, ಅಗ್ನಯೇ ನಮಃ ಅಂತ ಬರೆದಿದ್ದಾರೆ ಹೊರತಾಗಿ ಸೂರ್ಯಮಂಡಲ, ಚಂದ್ರಮಂಡಲ, ಅಗ್ನಿಮಂಡಲ ಅಂತ ಬರೋದಿಲ್ಲ. ಅದರಲ್ಲಿ ವಾಮನ ವಿಠಲರು, ಅತ್ಯಂತ ಪ್ರಾಚೀನರಾಗಿರ್ತಕ್ಕಂಥ ವಾಮನ ವಿಠಲರು ಮತ್ತು ಎಚ್ ಎಸ್ ಶ್ರೀನಿವಾಸಮೂರ್ತಿ ಆ ಪಾಠ ತಗೊಂಡಿದ್ದಾನೆ. ವಿಜಯ ವಿಠಲಾಚಾರ್ಯ ಮಂತ್ರಾಲಯ ದೊಡ್ಡ ಪೌರ ಯಾಜ್ಞಿಕರು, ಆ ನಂತರದಲ್ಲಿ ಸಿರಿವಾರ ರಾಮಾಚಾರ್ಯರು, ಆ ನಂತರದಲ್ಲಿ ಗೊರಬ ಹನುಮಂತರಾಯರು, ಇವರೆಲ್ಲರೂ ಕೂಡ ಜನರ ಎಂಬ ಪಾಠ ತಗೊಂಡು ಅದಕ್ಕೆ ತಕ್ಕಂತೆ ಚಿತ್ರಗಳನ್ನು ಬರೆದಿದ್ದಾರೆ. ಇವರೇನಿದ್ದಾರೆ ಉಳಿದವರೆಲ್ಲ ಕರ್ನೂಲು ಶ್ರೀನಿವಾಸಾಚಾರ್ಯರು, ಆಮೇಲಕ್ಕೆ ಇನ್ನೊಬ್ಬರು ಬೆಂಗಳೂರಿನವ್ರು, ಇವರು ಸತ್ಯಾತ್ಮರು ಇದಕ್ಕೆ ಆಶೀರ್ವಾದ ಮಾಡಿ ಬಿಡುಗಡೆ ಮಾಡಿದ್ದಾರೆ ಅವ್ರ ಚಿತ್ರವನ್ನು ಮತ್ತು ಆ ಪುಸ್ತಕವನ್ನು. ಆನಂದರಾವ್ ಅಂತಕ್ಕಂಥವರು, ಆನಂದರಾವ್ ಮಾಧವರಾವ್ ಅಂತಕ್ಕಂಥ ಮಧುರಾವ್ ಎಂಬ ಇಬ್ಬರು ಸಹಕಾರದೊಟ್ಟಿಗೆ ಮಾಡಿದ್ದಾರೆ. ಇವರು ಕೂಡ ಮಂಡಲ ಎಂಬುದೇ ತೊಗೊಂಡಿದ್ದಾರೆ ಹೊರತಾಗಿ ಪಾತ್ರ ತೊಗೊಂಡಿದ್ದಾರೆ. ಸೊ ಆನಂದರಾವ್, ಕರ್ನೂಲ್ ಶ್ರೀನಿವಾಸಾಚಾರ್ಯರು, ಆ ನಂತರದಲ್ಲಿ ಉಳಿದ ಎಲ್ಲರೂ ಕೂಡ ಮಂಡಲ ಎಂಬ ಒಂದು ಪಾಠವನ್ನೇ ತಗೊಂಡು ರಚನೆ ಮಾಡಿದ್ದಾರೆ. ಇನ್ನು ನನ್ನ ಮುಂದಿನ ಮಂಡಲ ನಾಳೆ ಹೇಳ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಸಮಾಪ್ತಿ ಮಾಡೋಣ.